ದೇಹದಲ್ಲಿ ವಿಟಮಿನ್ ಬಿ12, ವಿಟಮಿನ್ ಡಿ, ಐರನ್ ಯಾವುದು ಕಡಿಮೆ ಎಂದು ಹೇಗೆ ಗುರುತಿಸುವುದು? ನಿಮ್ಮ ದೇಹ ಕೊಡುವ 10 ಎಚ್ಚರಿಕೆ ಸಂಕೇತಗಳು. ನಿಮಗೆ ಯಾವಾಗಲೂ ಸುಸ್ತಾಗುತ್ತಿದೆಯೇ? ಬೆಳಿಗ್ಗೆ ಎದ್ದ ತಕ್ಷಣವೇ ದೇಹದಲ್ಲಿ ಶಕ್ತಿ ಇಲ್ಲವೇ? ಕೈಕಾಲು ಜುಮ್ಮೆನಿಸುತ್ತಿದೆಯೇ? ಕೂದಲು ಹೆಚ್ಚು ಉದುರುತ್ತಿದೆಯೇ? ಮೆಟ್ಟಿಲು ಹತ್ತಿದರೆ ಉಸಿರಾಟ ಹೆಚ್ಚಾಗುತ್ತಿದೆಯೇ? ಇವೆಲ್ಲವೂ ಸಾಮಾನ್ಯ ಸಮಸ್ಯೆಗಳಲ್ಲ. ನಿಮ್ಮ ದೇಹ ಒಂದು ಪ್ರಮುಖ ಎಚ್ಚರಿಕೆ ನೀಡುತ್ತಿರಬಹುದು. ಬಹಳ ಜನರು ಇದನ್ನು ಒತ್ತಡ, ಕೆಲಸದ ಆಯಾಸ ಅಥವಾ ವಯಸ್ಸಿನ ಪರಿಣಾಮ ಎಂದು ನಿರ್ಲಕ್ಷ್ಯ ಮಾಡುತ್ತಾರೆ. ಆದರೆ ನಿಜವಾದ ಕಾರಣ ವಿಟಮಿನ್ ಬಿ12, ವಿಟಮಿನ್ ಡಿ ಅಥವಾ ಐರನ್ ಕೊರತೆ ಆಗಿರಬಹುದು. ಈ ವಿಡಿಯೋದಲ್ಲಿ ಈ 3 ಪೋಷಕಾಂಶಗಳ ಕೊರತೆಯನ್ನು ದೇಹ ಹೇಗೆ ಸೂಚಿಸುತ್ತದೆ, ಯಾವ ಲಕ್ಷಣ ಯಾವ ಕೊರತೆಯದ್ದು, ಮತ್ತು ಯಾವಾಗ ವೈದ್ಯರನ್ನು ಭೇಟಿ ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ಭಾಗ 1: ವಿಟಮಿನ್ ಬಿ12 ಕೊರತೆ. ಮೊದಲು ವಿಟಮಿನ್ ಬಿ12 ಬಗ್ಗೆ ತಿಳಿದುಕೊಳ್ಳೋಣ. ವಿಟಮಿನ್ ಬಿ12 ನಮ್ಮ ನರಮಂಡಲ, ಮೆದುಳು ಮತ್ತು ರಕ್ತಕಣಗಳ ಆರೋಗ್ಯಕ್ಕೆ ಅತ್ಯಗತ್ಯ. ಲಕ್ಷಣ 1: ಕೈಕಾಲು ಜುಮ್ಮೆನಿಸುವುದು. ಕೈ ಅಥವಾ ಕಾಲಿನಲ್ಲಿ ಸೂಜಿ ಚುಚ್ಚಿದಂತ ಅನುಭವ ಆಗುತ್ತಿದೆಯೇ? ಇದು ವಿಟಮಿನ್ ಬಿ12 ಕೊರತೆಯ ಪ್ರಮುಖ ಲಕ್ಷಣವಾಗಿರಬಹುದು. ಲಕ್ಷಣ 2: ಮರೆವು. ಸಣ್ಣ ಸಣ್ಣ ವಿಷಯಗಳನ್ನು ನೆನಪಿಟ್ಟುಕೊಳ್ಳಲು ಕಷ್ಟವಾಗುವುದು. ಗಮನ ಕೇಂದ್ರೀಕರಿಸಲು ಆಗದಿರುವುದು. ಲಕ್ಷಣ 3: ಹೆಚ್ಚು ಆಯಾಸ. ಸಾಕಷ್ಟು ನಿದ್ರೆ ಮಾಡಿದರೂ ಸುಸ್ತು ಹೋಗುವುದಿಲ್ಲ. ಲಕ್ಷಣ 4: ನಾಲಿಗೆಯಲ್ಲಿ ಉರಿ. ನಾಲಿಗೆ ಕೆಂಪಾಗುವುದು ಅಥವಾ ಉರಿ ಕಾಣಿಸಿಕೊಳ್ಳುವುದು. ಲಕ್ಷಣ 5: ನಡೆಯುವಾಗ ಸಮತೋಲನ ತಪ್ಪುವುದು. ಕೆಲವರಿಗೆ ನಡೆಯುವಾಗ ದೇಹ ಅಸ್ಥಿರವಾಗಬಹುದು. ಭಾಗ 2: ವಿಟಮಿನ್ ಡಿ ಕೊರತೆ. ವಿಟಮಿನ್ ಡಿ ನಮ್ಮ ಮೂಳೆ ಮತ್ತು ಸ್ನಾಯುಗಳಿಗೆ ಅತ್ಯಂತ ಮುಖ್ಯ. ಲಕ್ಷಣ 1: ಬೆನ್ನು ನೋವು. ನಿರಂತರ ಬೆನ್ನು ಅಥವಾ ಸೊಂಟ ನೋವು. ಲಕ್ಷಣ 2: ಮೂಳೆ ನೋವು. ಮೂಳೆಗಳಲ್ಲಿ ನೋವು ಅಥವಾ ಒತ್ತಿದಾಗ ನೋವಾಗುವುದು. ಲಕ್ಷಣ 3: ಸ್ನಾಯು ದೌರ್ಬಲ್ಯ. ಸ್ವಲ್ಪ ಕೆಲಸ ಮಾಡಿದರೂ ದೇಹದಲ್ಲಿ ಶಕ್ತಿ ಇಲ್ಲದ ಅನುಭವ. ಲಕ್ಷಣ 4: ಆಗಾಗ ಅನಾರೋಗ್ಯ. ರೋಗನಿರೋಧಕ ಶಕ್ತಿ ಕಡಿಮೆಯಾಗಬಹುದು. ಲಕ್ಷಣ 5: ಮನಸ್ಥಿತಿ ಬದಲಾವಣೆ. ಕೆಲವರಿಗೆ ದುಃಖ, ಬೇಸರ ಅಥವಾ ಉತ್ಸಾಹ ಕಡಿಮೆಯಾಗಬಹುದು. ಭಾಗ 3: ಐರನ್ ಕೊರತೆ. ಐರನ್ ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ತಯಾರಿಸಲು ಅಗತ್ಯ. ಐರನ್ ಕಡಿಮೆಯಾದರೆ ದೇಹಕ್ಕೆ ಸಾಕಷ್ಟು ಆಮ್ಲಜನಕ ತಲುಪುವುದಿಲ್ಲ. ಲಕ್ಷಣ 1: ಮುಖ ಬಿಳಿಯಾಗುವುದು. ಮುಖದಲ್ಲಿ ಹೊಳಪು ಕಡಿಮೆಯಾಗುವುದು. ಲಕ್ಷಣ 2: ಉಸಿರಾಟ ಹೆಚ್ಚಾಗುವುದು. ಸ್ವಲ್ಪ ನಡೆದರೂ ಉಸಿರು ಹೆಚ್ಚಾಗುವುದು. ಲಕ್ಷಣ 3: ಹೃದಯ ಬಡಿತ ವೇಗವಾಗುವುದು. ಕೆಲವೊಮ್ಮೆ ಹೃದಯ ಬಡಿತ ಹೆಚ್ಚಾಗಬಹುದು. ಲಕ್ಷಣ 4: ಕೂದಲು ಉದುರುವುದು. ಐರನ್ ಕೊರತೆಯಲ್ಲಿ ಕೂದಲು ಹೆಚ್ಚು ಉದುರಬಹುದು. ಲಕ್ಷಣ 5: ಉಗುರುಗಳು ದುರ್ಬಲವಾಗುವುದು. ಉಗುರುಗಳು ಸುಲಭವಾಗಿ ಮುರಿಯುವುದು. ಈ 3 ಕೊರತೆಗಳ ವ್ಯತ್ಯಾಸ. ವಿಟಮಿನ್ ಬಿ12 ಕೊರತೆ: ಕೈಕಾಲು ಜುಮ್ಮೆನಿಸುವುದು, ಮರೆವು, ನರಗಳ ಸಮಸ್ಯೆ. ವಿಟಮಿನ್ ಡಿ ಕೊರತೆ: ಮೂಳೆ ನೋವು, ಸ್ನಾಯು ನೋವು, ಬೆನ್ನು ನೋವು. ಐರನ್ ಕೊರತೆ: ರಕ್ತಹೀನತೆ, ಮುಖ ಬಿಳಿಯಾಗುವುದು, ಉಸಿರಾಟ ಹೆಚ್ಚಾಗುವುದು. ಈ ಸಮಸ್ಯೆ ಇದ್ದರೆ ಏನು ಮಾಡಬೇಕು? ಮೊದಲು ಸ್ವಯಂ ಔಷಧಿ ತೆಗೆದುಕೊಳ್ಳಬೇಡಿ. ವೈದ್ಯರ ಸಲಹೆಯೊಂದಿಗೆ ರಕ್ತ ಪರೀಕ್ಷೆ ಮಾಡಿಸಿಕೊಳ್ಳಿ. ವಿಟಮಿನ್ ಬಿ12 ಟೆಸ್ಟ್, ವಿಟಮಿನ್ ಡಿ ಟೆಸ್ಟ್, ಸಿಬಿಸಿ, ಸೀರಮ್ ಫೆರಿಟಿನ್. ಪರೀಕ್ಷೆಯ ನಂತರ ಮಾತ್ರ ಸರಿಯಾದ ಚಿಕಿತ್ಸೆ ಆರಂಭಿಸಬೇಕು. ಕೊನೆಯ ಸಂದೇಶ: ನಿಮ್ಮ ದೇಹ ಪ್ರತಿದಿನ ನಿಮಗೆ ಸಂಕೇತಗಳನ್ನು ಕೊಡುತ್ತದೆ. ಆ ಸಂಕೇತಗಳನ್ನು ನಿರ್ಲಕ್ಷ್ಯ ಮಾಡಿದರೆ ಸಣ್ಣ ಕೊರತೆ ದೊಡ್ಡ ಸಮಸ್ಯೆಯಾಗಬಹುದು. ಈ ವಿಡಿಯೋದಲ್ಲಿರುವ ಲಕ್ಷಣಗಳು ನಿಮಗೆ ಇದ್ದರೆ, ವೈದ್ಯರನ್ನು ಸಂಪರ್ಕಿಸಿ ಅಗತ್ಯ ಪರೀಕ್ಷೆ ಮಾಡಿಸಿಕೊಳ್ಳಿ. ಈ ಮಾಹಿತಿ ಆರೋಗ್ಯ ಜಾಗೃತಿಗಾಗಿ ಮಾತ್ರ.
ಇದು ವೈದ್ಯಕೀಯ ಸಲಹೆಗೆ ಪರ್ಯಾಯವಲ್ಲ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹೆಲ್ತ್ ಟಿಪ್ಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.